ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಸಂಕ್ರಾಂತಿ ಹಬ್ಬ. ಬೇಗ ಎದ್ದು ಪೂಜೆ ಎಲ್ಲ ಮುಗಿಸೋಣ ಅಂದ್ಬಿಟ್ಟು ಮಲ್ಕೊಂಡೆ. ಆದರೆ ಏನು ಮಾಡೋದು, ಎಚ್ಚರನೇ ಆಗಿಲ್ಲ. ಬೆಳಗ್ಗೆ ರಾತ್ರಿ ಕೆಲಸ ಎಲ್ಲ ಮುಗಿಸಿ ಮಲಗಿದ್ದೆ ಲೇಟ್ ಆಯಿತು. ಅದರಿಂದ ಯಾಕೋ ಎಚ್ಚರನೇ ಆಗಲಿಲ್ಲ. ಓಲಿ ಇವಾಗ 6:20 ಆಗಿದೆ. ಇವಾಗ ಎದ್ದಿದ್ದೀನಿ. ಇವಾಗ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬೇಕು. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಬಿಸಿನೀರು ಇಟ್ಟಿದ್ದೀನಿ. ಒಂದು ಗ್ಲಾಸ್ ಬಿಸಿನೀರು ಕುಡಿದು ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಇನ್ನೂ ಮಲಗಿದ್ದಾರೆ, ಎದ್ದಿಲ್ಲ. ಅವ್ರನ್ನೇನು ಡಿಸ್ಟರ್ಬ್ ಮಾಡಲ್ಲ. ನನ್ನ ಪಾಡು ನನ್ನ ಕೆಲಸ ಏನಿದೆಯೋ ಮಾಡ್ಕೊತೀನಿ. ನಮ್ಮ ಮನೆಯವ್ರು ಎದ್ದ ತಕ್ಷಣ ಫೋನ್ ಹಿಡ್ಕೊಂಡು ಕುತ್ಕೊತಾರೆ. ಒಂದು ಸ್ವಲ್ಪನೂ ಹೆಲ್ಪ್ ಮಾಡಲ್ಲ ಕೆಲಸದಲ್ಲಿ. ಏನಾದರೂ ಬೇಜಾರಾದಾಗ ನಾನು ಮಾಡ್ಕೊಡ್ತೀನಿ ಬಿಡು ಅಂತಾರೆ ಅಷ್ಟೇ. ಹೇಳೋದಷ್ಟೇ, ಒಂದು ಕಡ್ಡಿ ಕೆಲಸ ಮಾಡ್ಕೊಡಲ್ಲ. ಮಾಡ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾರೆ. ಅದೇ ಸೌಂಡ್ ಕಡಿಮೆ ಕೊಡ್ತೀರಾ ಇಲ್ವಾ ನೀವು? ಹಾಂ, ಇವಾಗ ಬಿಸಿನೀರು ಇಟ್ಕೊಂಡಿದ್ದೀನಿ. ಬಿಸಿನೀರು ಕುಡಿದು ಕೆಲಸ ಬೇಗ ಬೇಗ ಸ್ಟಾರ್ಟ್ ಮಾಡಬೇಕು. ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮನೆ ಕಸ ಗುಡಿಸಿ, ಮನೆ ಒರೆಸಿ ಸ್ನಾನಕ್ಕೆ ಹೋಗಬೇಕು. ಟೈಮ್ ಆಗಿಬಿಟ್ಟಿದೆ, 8:30 ಆಗಿದೆ ಅಲ್ಲ ಟೈಮ್ ಬಂದು. ಇವಾಗ ಮನೆ ಕ್ಲೀನಿಂಗ್ ಎಲ್ಲ ಮುಗೀತು. ನನ್ನ ಮಗಳಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಬೇಕು. ಟೈಮ್ ಆಗಿಬಿಟ್ಟಿದೆ, 9:30 ಆಗಿಬಿಟ್ಟಿದೆ. ಏನು ಮಾಡೋದು, ಬೆಳಗ್ಗೆ ಬೇಗ ಎದ್ದಿಲ್ಲ ಅಂದರೆ ಇದೇ ಕತೆ. ಇವಾಗ ಅವಳಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು. ನಿಜವಾಗ್ಲೂ ತುಂಬ ಕೆಲಸ ಇದೆ ಇವತ್ತು. ಅದೇನು ಮಾಡೋದು, ಮಾಡ್ಕೋಬೇಕು. ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ನನ್ನ ಮಗಳಿಗೂ ಬಟ್ಟೆ ಮೀಶೋದಲ್ಲಿ ಬುಕ್ ಮಾಡಿದ್ದೆ, ಚಿಕ್ಕದಾಗಿತ್ತು. ಅದು ಸೈಜ್ ಕರೆಕ್ಟಾಗಿ ಬರಲಿಲ್ಲ, ತುಂಬ ಚಿಕ್ಕ ಸೈಜ್ ಬಂತು. ಅದಕ್ಕೆ ಮನೇಲಿದ್ದಿದ್ದೆ ಹಾಕಿದ್ದೀನಿ. ಇದು ಹೊಸದೇ. ಮುಖನ ದಪ್ಪ ಮಾಡ್ಕೊಂಡವಳೆ. ಚುಚ್ಚುತ್ತಮ್ಮ, ಸ್ವಲ್ಪ ಇರಿಟೇಷನ್ ಆಗುತ್ತೆ ಅಂತ. ಹಬ್ಬ ಅಲ್ವಾ, ಸ್ವಲ್ಪ ಹೊತ್ತು ಹಾಕೊಳ್ಳಮ್ಮ ಅಂತ ಹಾಕ್ಸಿದ್ದೀನಿ. ಇವಾಗ ನಾನು ರೆಡಿಯಾಗಿ ದೇವ್ರ ಮನೆ ಕ್ಲೀನ್ ಮಾಡಬೇಕು. ನೋಡಿ, ಕಡಲೆಕಾಯಿ ಎಷ್ಟು ಟಪ್ಪ ಐತೆ. ನಾಟಿ ಅಂತಾರೆ, ಟೇಸ್ಟೇ ಇಲ್ಲ. ನನಗೂ ಅಷ್ಟು ಗೊತ್ತಾಗಲಿಲ್ಲ, ತಂದ್ಬಿಟ್ಟೆ. ಎಲ್ಲಿ ಹುಡಿಕೊಂಡು ಹೋಗೋಣ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಮಣ್ಣೈತೆ ಕಡಲೆಕಾಯಲ್ಲಿ. ನಾನು ಆಗಲೇ ನೆನಾಕ್ಬೇಕಾಗಿತ್ತು. ತಗೋಬಾ. ಬಾಳೆಹಣ್ಣು ಬೇಡ, ಗೆಣಸು ತಗೋಬಾ. ಬಾಳೆನಲ್ಲೇ ಇತ್ತು. ನಮ್ಮ ಹಳೆ ಮನೆ ಓನರ್ ಆಂಟಿ ಫೋನ್ ಮಾಡಿದ್ರು. ಪ್ರತಿ ಒಂದು ಹಬ್ಬಕ್ಕೂ ನನ್ನ ಮಗಳು ಅಲ್ಲೇ ಇರೋದು, ಯಾವಾಗಲೂ ಅಲ್ಲಿ ಹೋಗಿ ಉಳ್ಕೊಂಡ್ಬಿಡ್ತಾಳೆ. ಬೆಳಗ್ಗೆ ಟೈಮು ಬೆಳಗ್ಗೆನೇ ಹೋಗೋಳು. ಇವತ್ತು ಇಷ್ಟೊತ್ತಾದರೂ ಸ್ನಾನ ಮಾಡಿಸಿತ್ತಿಲ್ವಲ್ಲ ನಾನು, ಅದಕ್ಕೆ ಹೋಗಿಲ್ಲ. ಇವಾಗ ಹೊರಡ್ತಾರೆ ಮೇಡಮ್. ಅಲ್ಲಮ್ಮ, ಇವಾಗ ಹೋಗ್ತೀರಲ್ಲಮ್ಮ? ಖುಷಿ ಅಂದರೆ ಖುಷಿ ಅಲ್ಲಿಗೆ ಹೋಗೋದು ಅಂದರೆ. ಮೂರು ಸತಿ ತೊಳೆದಿದ್ದೀನಿ, ಆದರೂ ಮಣ್ಣು ಬರ್ತಲೇ ಇದ್ದೀನಿ. ಅಪ್ಪ ದೇವ್ರೆ, ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಿಧಾನಕ್ಕೆ ಮಾಡ್ತಾ ಇದ್ದೀನಿ ಕೆಲಸ. ನಮ್ಮ ಮನೇಲಿ ಗೆಣಸು, ಅವರೆಕಾಯಿ ಮತ್ತು ಕಡಲೆಕಾಯಿ ನಮ್ಮ ಮನೆಯವ್ರು ತುಂಬ ಇಷ್ಟಪಟ್ಟು ತಿಂತಾರೆ, ಬೇಯಿಸಿರೋದ. ಈ ಅವರೆಕಾಯಿ ಗೆಣಸು ಜಾಸ್ತಿ ತಿನ್ನಲ್ಲ, ಅದರಿಂದ ಒಂದು ಸ್ವಲ್ಪನೇ ಬೇಯಿಸ್ತೀನಿ, ಜಾಸ್ತಿ ಏನು ಬೇಯಿಸಲ್ಲ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಇದ್ರೆ ಸಾಂಬಾರ್ಗಾದ್ರೂ ಆಗುತ್ತಲ್ವ, ಅದಕ್ಕೆ. ಇವಾಗ ಅವರೆಕಾಯಿನ ಬೇಯಕ್ಕೆ ಇಟ್ಟಿದ್ದೀನಿ. ಕಡಲೆಕಾಯಿ ಮತ್ತು ಗೆಣಸನ್ನ ಒಂದೇ ಕುಕ್ಕರ್ಗೆ ಇಕ್ತೀನಿ ಬೇಯಕ್ಕೆ.
ಇವಾಗ ಗೆಣಸು ಕಡಲೆಕಾಯಿನ ಒಂದು ಕುಕ್ಕರ್ಗೆ ಬೇಯಕ್ಕೆ ಇಡ್ತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ನನಗೆ ಯಾವ ಥರ ಬರುತ್ತೋ ಹಬ್ಬ ಆ ಥರ ಮಾಡ್ತಾಯಿದ್ದೀನಿ. ನನಗೂ ಅಷ್ಟು ಡೀಟೇಲಾಗಿ ಗೊತ್ತಿಲ್ಲ ಈ ಹಬ್ಬ ಯಾವ ಥರ ಆಚರಿಸ್ತಾರೆ ಅಂತ. ನಾವು ವರ್ಷ ಯಾವ ಥರ ಸಿಂಪಲಾಗಿ ಆಚರಿಸ್ಕೊಂಬಂದಿದ್ದೀವೋ ಆ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಥರ ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಗೆಣಸು ಕಡಲೆಕಾಯಿ ಮತ್ತು ಅವರೆಕಾಯಿ ಎಲ್ಲ ರೆಡಿ ಆಗಿದೆ. ಏನಂತಮ್ಮ ಬಿಸಿನಾ? ಇವಾಗ ದೇವ್ರ ಮನೆಯೆಲ್ಲ ಫುಲ್ಲು ಕಂಪ್ಲೀಟ್ ರೆಡಿ ಮಾಡಿಕೊಂಡೆ. ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಹೂವು ಎಲ್ಲ ಹಾಕಿದ್ದೀನಿ. ದೇವ್ರ ಪಾತ್ರೆ ತೊಳೆದು ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ದೀಪ ಹಚ್ಚಿದ್ರೆ ಪೂಜೆ ಆಯಿತು. ಅಲ್ಲೇ 11 ಹತ್ರ ಆಗ್ತೈತೆ. ಏನು ಮಾಡೋದು, ಲೇಟ್ ಆಗೋಯ್ತು ಇವತ್ತು. ಎಷ್ಟು ಬೇಗ ಇದ್ರೂ ಕೆಲಸ ಆಗಲ್ಲ. ಇವಾಗ ದೇವ್ರ ಪಾತ್ರೆ ತೊಳ್ಕೊಂಡು ದೀಪ ಹಚ್ಬಿಟ್ಟು ಆಮೇಲೆ ಟಿಫನ್ ಮಾಡ್ಕೊತೀನಿ. ನನ್ನ ಹಸ್ಬೆಂಡು ನನ್ನ ಜೊತೆನೇ ಇರ್ತೀನಿ ಅಂತ ಹೇಳ್ಬಿಟ್ಟು ಯಾರೋ ಒಬ್ಬರು ಬಾಡಿಗೆ ಕರೆದ್ರು. ಇವತ್ತು ಎಮರ್ಜೆನ್ಸಿ ಐತೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದವರು 9:30 ಹೋಗಿದ್ದು, ಇನ್ನೂ ಬಂದೇ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಡ್ಯೂಟಿನೂ ಮುಖ್ಯ ಅಲ್ವಾ. ಡ್ಯೂಟಿ ಇದ್ದರೆ ತಾನೇ ನಮ್ಮ ಜೀವನ. ಅದಕ್ಕೆ ಹೋಗಪ್ಪ ಆಯಿತು ಅಂದ್ಬಿಟ್ಟು ಕಳಿಸ್ದೆ. ಹುಣಸೆಹಣ್ಣು ನೆನಾಕೊಂತೀನಿ. ನಾನು ಲಾಸ್ಟ್ ವೀಡಿಯೋಸಲ್ಲಿ ಹೇಳಿದ್ದೀನಿ ತುಂಬ ಸರಿ. ಹುಣಸೆಹಣ್ಣು ನೆನಾಕೊಂಡ್ರೆ ತುಂಬ ಈಸಿಯಾಗಿ ದೇವ್ರ ಪಾತ್ರೆ ತೊಳಿಬೋದು. ನೋಡಿ, ಒಂದು ಸ್ಕ್ರಬ್ಗೆಲ್ಲ ಎಷ್ಟು ವೈಟ್ ಆಗುತ್ತೆ. ಪಿತಾಂಬರಿ ಸ್ವಲ್ಪ ಸಬೀನ ದಿದ್ದಿರುತ್ತಲ್ಲ, ದೀಪದ್ದು ಕರೆಯೆಲ್ಲ ಇರುತ್ತಲ್ಲ, ಅದರಿಂದ ಸಬೀನ ಹಾಕ್ಕೊಂಡು ತೊಳೆದ್ರೆ ಕ್ಲೀನಾಗಿ ಹೋಗುತ್ತೆ. ಪಿತಾಂಬರಿ ಪೌಡರ್ ಜೊತೆಗೆ ಸ್ವಲ್ಪ ಸಬೀನೂ ಸೇರಿಸ್ಕೊತೀನಿ. ಇವಾಗ ದೇವ್ರ ಮನೆ ಎಲ್ಲ ಕ್ಲೀನಾಗಿ ರೆಡಿ ಎಲ್ಲ ಆಗಿದೆ. ಎಲ್ಲ ಆಗೈತೆ. ಒಂಚೂರು ನೈವೇದ್ಯಕ್ಕೆ ಸಿಹಿ ಪೊಂಗಲ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ನೈವೇದ್ಯ ಸಿಹಿ ಪೊಂಗಲ್ ಮಾಡಿ ನೈವೇದ್ಯಕ್ಕೆ ಇಟ್ಟು ಪೂಜೆ ಮುಗಿಸ್ಕೊಂಡ್ರೆ ಆಗುತ್ತೆ. ಇವಾಗ ಸಿಹಿ ಪೊಂಗಲ್ ಮಾಡ್ತೀನಿ. ಇವಾಗ ನೈವೇದ್ಯನೂ ರೆಡಿಯಾಗಿದೆ. ಇಟ್ಬಿಟ್ಟು ಪೂಜೆ ಮಾಡ್ಕೊತೀನಿ. ಎಲ್ಲ ರೆಡಿಯಾಗಿದೆ. ದೇವ್ರ ಮನೇಲೆಲ್ಲ ರೆಡಿ ಮಾಡಿದ್ದೀನಿ. ಸಿಹಿ ಪೊಂಗಲ್ ಮಾಡಿದ್ದೀನಿ. ಸ್ವಲ್ಪ ಬೆಲ್ಲ ಲೈಟ್ ಕಲರೇ ಇತ್ತು, ಅದರಿಂದ ಸ್ವಲ್ಪ ಲೈಟ್ ಕಲರೇ ಕಾಣಿಸ್ತಾ ಇದೆ ಪೊಂಗಲು. ಇವಾಗ ನೈವೇದ್ಯಕ್ಕೆ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ದೀಪ ಹಚ್ಕೋಬೇಕು. ಅಲ್ಲೇ 12 ಗಂಟೆ ಮೇಲಾಗ್ಬಿಟ್ಟಿದೆ. ನಿಜವಾಗ್ಲೂ ತುಂಬ ಟೈಮ್ ಆಗಿಬಿಡ್ತು. ಬೇಜಾರಾಗ್ತಾಯಿದೆ. ಬೆಳಗ್ಗೆ ಟೈಮ್ ಮಾಡಿದರೆ ಖುಷಿಯಾಗಿರೋದು. ಬೆಳಗ್ಗೆನೇ ಎದ್ದ ತಕ್ಷಣ ಮಾಡಿದ್ರೆ ಇವಾಗ ಸ್ವಲ್ಪ ಲೇಟ್ ಆಯಿತು. ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ದೇವ್ರ ಮನೇನ. ಫೈನಲಿ ಇವಾಗ ಪೂಜೆ ಮುಗೀತು. ನೋಡ್ಬೋದು, ಇಷ್ಟು ಸಿಂಪಲಾಗಿ. ನಾವೇನು ಗ್ರ್ಯಾಂಡಾಗಿ ಮಾಡಲ್ಲ ಸಂಕ್ರಾಂತಿ ಹಬ್ಬನ. ಇಷ್ಟು ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಏನೂ ತಿಂದಿತ್ತಿಲ್ಲ. ತುಂಬ ಹೊಟ್ಟೆ ಹಶ್ವಾಗ್ಬಿಟ್ಟಿದೆ. ಅಲ್ಲೇ 12:30 ಆಗಿಬಿಟ್ಟೈತೆ. ಅದಕ್ಕೆ ಪೊಂಗಲ್ ಮಾಡಿದ್ನಲ್ಲ, ಪೂಜೆ ಎಲ್ಲ ಆಯಿತು. ಪೊಂಗಲ್ ತಿನ್ನೋಣ ಅಂದ್ಬಿಟ್ಟು ತಿಂತಾಯಿದ್ದೀನಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದೈತೆ. ನಾನು ಸ್ವಲ್ಪನೇ ಮಾಡಿದ್ದು, ಜಾಸ್ತಿ ಮಾಡಿಲ್ಲ. ಯಾಕಂದರೆ ಸಿಹಿ ಪೊಂಗಲ್ ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗೈತೆ. ಇವಾಗ ಸಿಹಿ ಪೊಂಗಲ್ ತಿಂದು ಖಾರ ಪೊಂಗಲ್ಗೆ ಒಗ್ಗರಣೆ ಹಾಕೋಣ ಅಂತ ಬಂದಿದ್ದೀನಿ. ಖಾರ ಪೊಂಗಲ್ಗೆ ಒಗ್ಗರಣೆಗೆ ಹಾಕ್ಲಿಲ್ಲ. ಪೂಜೆ ಮಾಡೋಕ್ಕೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹಂಗೇ ಬರೀ ಸಿಹಿ ಪೊಂಗಲ್ ಮಾತ್ರ ಮಾಡಿಕೊಂಡೆ. ಇವಾಗ ಖಾರ ಪೊಂಗಲ್ಗೆ ಒಗ್ಗರಣೆಗೆ ಹಾಕ್ಕೊಂಡು ತಿನ್ನಬೇಕು. ಅದು ಟೈಮ್ ಆಗಿಬಿಟ್ಟೈತೆ. ನೋಡಿ, ನನ್ನ ಹಸ್ಬೆಂಡು ನನ್ನ ಜೊತೆ ಇರ್ತೀನಿ ಅಂತ ಹೇಳಿದರು. ಹಬ್ಬ ಅಲ್ವಾ ಬಿಡು, ಬಿಸ್ನೆಸ್ ಇರಲ್ಲ, ಇವತ್ತು ನಿನ್ನ ಜೊತೆನೇ ಇರ್ತೀನಿ ಅಂದ್ಬಿಟ್ಟು ನೆನ್ನೆನೇ ಹೇಳಿದರು. ಆದರೆ ಏನು ಮಾಡೋದು, ಫೋನ್ ಬಂತು.
ಅದೇ ಇವಾಗ ಫೋನ್ ಮಾಡಿ ಕೇಳ್ತಾ ಇದ್ದೆ, ನನ್ನ ಜೊತೆ ಇರ್ತೀನಿ ಅಂದಲ್ಲಪ್ಪ ಓದಲ್ಲ ಅಂತ. ಇವಾಗ ಬರ್ತೀನಿ ಅಂತ ಹೇಳೋರೆ, ಇನ್ನೊಂದು ಹಾಫ್ ಆನ್ ಅವರ್ ಅವರು ಬರ್ತಾರೆ. ನನ್ನ ಮಗಳು ಹಳೆ ಓನರ್ ಆಂಟಿ ಮನೆಗೆ ಹೋಗಿದ್ದಾಳೆ, ಅವಳು ಬರ್ತಾಳೆ. ಅಷ್ಟರಲ್ಲಿ ಖಾರ ಪೊಂಗಲ್ಗೆ ಒಗ್ಗರಣೆಗೆ ಹಾಕ್ಬಿಡ್ತೀನಿ. ನೋಡಿ 4 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು 6 ಗಂಟೆಗೆ ಬಂದವ್ರೆ. ಎಲ್ಲೋಗಿದ್ದೆ ಬೆಳಗ್ಗೆಯಿಂದ? ಡ್ಯೂಟಿ. ಏನಂತ ಹೇಳಿದ್ದು ನಿನ್ನೆ? ಬಂದಿಲ್ವಾ? ಏನಂತ ಪ್ರಾಮಿಸ್ ಮಾಡಿದ್ದು? ಬಂದಿದ್ದೀನಲ್ಲ. ಈಗ ಬೆಳಗ್ಗೆಯಿಂದ ಸಂಜೆ ಗಂಟೆ ನಿನ್ನ ಜೊತೆಗೆ ಇರ್ತೀನಿ, ಏನೇ ಕೆಲಸ ಬಂದ್ರೂ ಹೊರಗಡೆ ಹೋಗಲ್ಲ ಅಂತ ಹೇಳ್ಬಿಟ್ಟು 9 ಗಂಟೆಗೆ ಹೋದ ಆಸಾಮಿ ಇವಾಗ ಬರ್ತಾ ಇರೋದು 9:15ಗೆ. ಇಷ್ಟೇ. ಆದರೂ ನೋಡಿ ಒಂದು ಬಳೆ ತಂದಿದ್ದಾರೆ, ಬ್ಯಾಂಗಲ್, ಸಿಂಗಲ್ ಬ್ಯಾಂಗಲ್ ತಂದವ್ರೆ. ಚೆನ್ನಾಗೈತೆ, ಇಷ್ಟ ಆಯಿತು. ಎಷ್ಟು ಕೊಟ್ರಿ? ಅವೆಲ್ಲ ಕೇಳಬಾರ್ದು ನೋಡಿ, ಏನು ತಂದು ಕೊಟ್ಟರು ಇದೇ ಹೇಳೋದು. ಅದೆಲ್ಲ ಕೇಳಬಾರ್ದು. ಮೇನ್ ಲೈಟ್ ಹಾಕಿ, ಅದೆಲ್ಲ ಕೇಳಬಾರ್ದು. ಚೆನ್ನಾಗಿದೆ, ಇಷ್ಟ ಆಯಿತು. ಓಪನ್ ಇದೆಯಾ? ಥ್ಯಾಂಕ್ ಯು. ಚಿಕ್ಕದು ಅಕ್ಕ ಚಿನ್ನದ ಅಂತ ಕೇಳ್ತಾರೆ, ಇಲ್ಲ ಅಂತ ಹೇಳಿ ಇವಾಗಲೇ ಸುಮ್ಮನೆ. ನಮ್ಮ ಮನೆಯವ್ರು ಹೇಳ್ತಾರೆ ಇದು ಗೋಲ್ಡ್ ಅಂತ ಕೇಳ್ತಾರೆ, ಇಲ್ಲ ಅಂತ ಹೇಳ್ಬಿಡು ಅಂತ. ಗೋಲ್ಡ್ ತಗೊಳ್ಳೋಷ್ಟು ದೊಡ್ಡವರಲ್ಲ ನಾವು. ನನಗಂತೂ ಇದರಲ್ಲೇ ತುಂಬ ಖುಷಿ. ಸಾಕು, ಇಷ್ಟು ತಂದ್ಕೊಡ್ತಾರ, ಅದೇ ಖುಷಿ ನನಗೆ. ಇದು ತಂದ್ಕೊಡ್ದೇ ಇದ್ರು ಆಗಿರೋದು. ಬೆಳಗ್ಗೆಯಿಂದ ಸಂಜೆ ಗಂಟೆ ಜೊತೆಲಿ ಇರ್ತೀನಿ ಅಂತ ಹೇಳಿ ಮೋಸ ಮಾಡಿದ್ರಲ್ಲ, ಅದೇ ಬೇಜಾರು. ಮೋಸ ನಾವು ಯಾರಿಗೂ ಮಾಡಲ್ಲ. ಅವರೆಕಾಯಿ ಗೆಣಸು ಎಲ್ಲ ಬೇಯಿಸಿ, ಕಡಲೆಕಾಯಿ ಎಲ್ಲ ಹಂಗೆ ಐತೆ, ತಿಂದಿಲ್ಲ. ಇವಾಗ ತಿನ್ನಿಸ್ತೀನಿ, ಅದೇ ತಿನ್ನಬೇಕು. ಕಾಫಿ ಕಾಯಿಸ್ಕೊಡ್ಲಾ? ಇತ್ತು ಗೋಬಿ ತಿಂದು, ಅದಕ್ಕೆ ಗೋಬಿ ತೊಗೊಬಂದ್ರಿ ಅಂತ ಹೇಳಿದ್ದೆ, ತಗೊಂಡು ಬಂದಿದ್ದಾರೆ. ಬಳೆ ಇಲ್ರಿ, ಇವಾಗ ತಿನ್ನಬೇಕು. ಜಾಸ್ತಿ ಏನು ರೆಗ್ಯುಲರಾಗಿ ಏನು ತಿನ್ನಲ್ಲ, ತುಂಬ ಅಂದರೆ ತುಂಬ ದಿವಸನೇ ಆಗ್ಬಿಟ್ಟಿತ್ತು ಗೋಬಿ ತಿಂದು. ಆದ್ದರಿಂದ ಇವತ್ತು ತರಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ. ಒಂದು 2-3 ತಿಂಗಳೇ ಆಗಿತ್ತು ಗೋಬಿ ತಿಂದು, ಇವತ್ತು ತಿಂತಾ ಇದ್ದೀನಿ. ಇವಾಗ ನಾನು ಮತ್ತು ನಮ್ಮ ಮನೆಯವರು ಹೊರಗಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. 6:30 ಆಗ್ಬಿಟ್ಟಿದೆ, ನೋಡ್ಬೋದು ಕತ್ಲೆ ಆಗೈತೆ. ಕೊಡಿಸ್ರಿ, ಹಬ್ಬ ಅಲ್ವಾ? ನೋಡಿ ನಮ್ಮ ಮನೆಯವರು ಡ್ರೆಸ್ ಕೊಡಿಸು ಅಂದರೆ ಕಾಸಿಲ್ಲ ಅಂತಾರೆ, ಸುಳ್ಳು ಹೇಳ್ತಾರೆ. ನಿಜವಲ್ಲೂ ಪ್ರಸಾದ ಇಸ್ಕೊಳ್ಳೋಣ ರೀ, ಪೊಂಗಲು ಪ್ರಸಾದ ಕೊಡ್ತಾಯಿದ್ದಾರೆ. ಹಾಂ, ಜನ ಅವರೇನೋ ನಡಿ, ಬೇಡ, ಮನೇಲೇ ಮಾಡಿದ್ದೀನಿ ಪೊಂಗಲ್. ಆದರೂ ಪ್ರಸಾದಕ್ಕೆ ಸಮ ಇರಲ್ಲ ಮನೇಲಿ ಮಾಡೋದು, ಆದರೆ ಇವಾಗ ಜನ ಇದ್ದಾರೆ. ಮನೇಲಿ ಕೊಡ್ತೀನಿ ವಾಯ್ಸು, ನಿಮ್ಮ ಮುಂದೆ ಕೊಡಲ್ಲ. ಆಡ್ಕೊಬಿಡ್ತೀನಿ ಅಂತ. ನಾನು ನನ್ನ ಹಸ್ಬೆಂಡು ಹೊರಗಡೆ ಕೆಲಸ ಇತ್ತು ಅಂತ ಹೋಗಿದ್ದು. ಅಲ್ಲೇ ನನ್ನ ಹಸ್ಬೆಂಡ್ ಫ್ರೆಂಡು ಮತ್ತು ಅವ್ರ ಮಿಸ್ಸಸ್ಸು ಸಿಕ್ಕಿದ್ರು. ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬರೋಣ ಬನ್ನಿ ಅಂತ ಕರೆದ್ರು. ಇಲ್ಲ ನಾವು ಬರೋಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂದು. ಇಲ್ಲ ಪರವಾಗಿಲ್ಲ, ಹೋಗೋಣ ಅಂತ ತುಂಬ ಕರೆದ್ರು, ಫೋರ್ಸ್ ಮಾಡಿದ್ರು. ಅದರಿಂದ ನಾನು ನನ್ನ ಹಸ್ಬೆಂಡು ತುಂಬ ದಿವಸ ಆಗಿತ್ತು ಹೊರಗಡೆ ಹೋಗ್ಬಿಟ್ಟು ಬರೋಣ ನಡೀರಿ ಅಂದೆ. ಅವರು ಕುಣಿಗಲ್ಗೆ ಹೋಗೋಣ ಅಂತ ಹೇಳಿದ್ದು. ನಾವು ಅಷ್ಟು ದೂರ ಬೇಡ ಅಂದ್ಬಿಟ್ಟು ಫೈನಲಿ ನೆಲಮಂಗ್ಲದವರೆಗೂ ಹೋಗಿ ರಿಟರ್ನ್ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಯಾವುದಿದು? ಇದಾ ಅಡುಕ್ಮಾರ್ನಹಳ್ಳಿ, ನೆಲಮಂಗ್ಲ ಆಂಜನೇಯ ದೇವಸ್ಥಾನ ಹತ್ರ ಬಂದಿದ್ದೀವಿ. ಸುಮ್ಮನೆ ಒಂದು ರೌಂಡ್ ಹೊಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಮನೆಯವ್ರ ಫ್ರೆಂಡು ಮನುವಣ್ಣ ಅಂತ, ಅವ್ರ ಮಿಸ್ಸಸ್ಸು ಬಂದು, ಹೆಂಗಿದ್ರು ಇಷ್ಟು ದೂರ ಬಂದಿದ್ದೀವಲ್ಲ, ನನ್ನ ಮಗಳು ಬರಲಿಲ್ಲ, ಓನರ್ ಆಂಟಿ ಮನೆ ಬಿಟ್ಬಿಟ್ಟು. ಹೆಂಗಿದ್ರು ನೆಲಮಂಗ್ಲವರೆಗೂ ಹೋಗ್ತಾ ಇದ್ದೀವಲ್ಲ, ಹಾಗೆ ಅಲ್ಲಿ ಆಂಜನೇಯ ದೇವಸ್ಥಾನ ಇತ್ತು. ಹೋಗ್ಬಿಟ್ಟು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇವಾಗ ಆಂಜನೇಯ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ತುಂಬ ಸಲ ಓಡಾಡಿದ್ದೀನಿ ಇದೇ ರೂಟಲ್ಲಿ, ದೇವಸ್ಥಾನದ ಒಳಗಡೆ ಒಂದು ಸತಿನೂ ಹೋಗಿತ್ತಿಲ್ಲ. ತುಂಬ ಆಸೆ ಇತ್ತು ನೋಡಬೇಕು ಅಂತ, ಯಾಕಂದರೆ ಹೊರಗಡೆಯಿಂದ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ನೋಡೋಕ್ಕೆ. ಆದ್ದರಿಂದ ಇವತ್ತು ಅದೇ ರೋಡಲ್ಲಿ ಹೋಗ್ಬೇಕಾದ್ರೆ ಹೋಗೋಣ ರೀ, ನಿಲ್ಲಿಸ್ರಿ ಅಂತ ಹೇಳ್ದೋ. ಆದ್ದರಿಂದ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ.
ಬೇಡ್ಕೊಂಬೋಗಿ ನಮಸ್ಕಾರ ಮಾಡ್ಕೊಬೇಕು ಯಾವತ್ತೂ. ಹೌದಾ? ಮಗುದು ಫೋಟೋಸ್ ತೆಗಿತಾ ಇದ್ದಾರೆ. ಇಲ್ಲಿ ಮಗಳ ಹಿಂಗೆ ಸ್ಮೈಲ್. ಇಲ್ಲ ಅತ್ತೆ ನೋಡು. ಹಿಂಸೆ ಕೂಡ ತೋರಿಸ್ಕೊಳ್ಳಿ ಸುಮ್ಮನೆ. ಸಾಕಲ್ವ ನಮ್ಮ ಅದು ಆನ್ ಆಗೈತೆ ನಮ್ಮ. ಹಾಯ್ ಮಾಡು. ಹಾಯ್ ಮಾಡಲ್ಲ ನೀನು, ನೀನೇ ಮಾಡಬೇಕು. ಹಾಯ್ ಮಾಡ್ತಾ ಇದ್ದಾರೆ. ಹಾಯ್ ಮಾಡ್ತಾ ಇರು, ಮಾಡ್ತಾರೆ. ಇವಾಗ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ರಿಟರ್ನ್ ಬೆಂಗಳೂರಿಗೆ ಹೋಗ್ತಾ ಇದ್ದೋ. ಆವಾಗ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಹೇಳಿದ್ರು, ಈ ಮೇನ್ ರೋಡಲ್ಲಿ ಬೇಡ, ಒಳಗಡೆ ರೋಡಲ್ಲಿ ಹೋಗೋಣ, ಹಳ್ಳಿ ಮೇಲೆ ಹೋಗೋಣ, ಚೆನ್ನಾಗಿದೆ ಅಂತ ಅಂದರು. ಹೋಗೋ ರೂಟಲ್ಲಿ ಒಂದು ಹಳ್ಳಿ ಇತ್ತು, ಅಲ್ಲಿ ಹಬ್ಬ ಮಾಡ್ತಾಯಿದ್ರು, ಸಂಕ್ರಾಂತಿ ಹಬ್ಬನ. ಯಾವ ಥರ ಮಾಡ್ತಾಯಿದ್ರು ಅಂದರೆ, ಹಸುನ ಕಿಚ್ಚಾರಿಸ್ತಾರೆ ಗೊತ್ತಾ, ಬೆಂಕಿಲಿ ಆರಿಸ್ತಾರಲ್ಲ, ಆ ಥರ ಸಂಪ್ರದಾಯ ಅಲ್ಲಿ ಇದೆಯಂತೆ. ಇದುವರೆಗೂ ಮಾಡ್ಕೊಂಬಂದಿದ್ದಾರಂತೆ, ಮಾಡ್ತಾಯಿದ್ರು. ಅದರಿಂದ ನಾವು ನಿಂತ್ಕೊಂಡು ನೋಡ್ಕೊಂಡು ಹೋಗೋಣ, ಈ ಥರ ಸಿಗೋದೇ ಅಪರೂಪ, ಈ ಥರ ಎಲ್ಲ ಹಬ್ಬ ಮಾಡೋದು ನೋಡೋದೇ ಒಂಥರ ಖುಷಿ ನಮಗೆ. ಅಂಥದ್ರಲ್ಲಿ ಚಾನ್ಸ್ ಯಾಕೆ ಮಿಸ್ ಮಾಡ್ಕೋಬೇಕು, ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲೇ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ನಿಂತಿದ್ದೀವಿ. ಬನ್ನಿ ಪ್ರಸಾದ ತೊಗೊಳ್ಳಿ ಅಂತ ಕರೆದ್ರು. ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು. ವಾಂಗಿಬಾತು, ಕೇಸರಿ ಬಾತು ಮತ್ತು ಕೋಸಂಬರಿ ಕೊಟ್ಟರು. ಹೊಟ್ಟೆ ತುಂಬ ಕೊಟ್ಟರು. ತಿಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ನೆಲಮಂಗಲ ಅಲ್ಲಿಂದ ಏನಾದ್ರು ತಿನ್ನೋಣ ಅಂತ ಎಲ್ಲ ಫ್ಯಾಮಿಲಿನ ಗಂಡ ಹೆಂಡತಿ ಮಕ್ಕಳು ನೋಡಿ, ಮನವಣ್ಣ ಇಸ್ಕೊಂಡೇ ಬಿಟ್ರು ಪ್ರಸಾದ. ಅಲ್ಲಿ ಇಸ್ಕೊಂತವ್ರು ಅವರು. ಪ್ರಸಾದ ತಿಂತಾ ಇದ್ದೋ. ನಾಳೆ ಬರೋ ಕಾಟು ಮೃಂಗಿ ಹಿಂದಟ್ಲು 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 ನಾಳೆ ಬರೋ ಕಾಟು ಮೃಂಗಿ ಹಿಂದಟ್ಲು ಹಿಂದಟ್ಲು ನೋಡಿ. ಇವಾಗ ಸೈಡ್ ಬರ್ಬೇಕು ಸಚಿನ್. ಮಕ್ಕಳು ಮರಿಯಲ್ಲ, ಸ್ವಲ್ಪ ಹುಷಾರು, ವಯಸ್ಸಾದವರು ಹುಷಾರು. ಇವ್ರಿಗಿರೋ ಉಣ್ಣೆ ಉಳ್ಳೋರ್ಲಿ ಅಂತ ಎಷ್ಟು ಮನೆ ಯಾವ ಕೈಲಿ ಬಾಡಿಗೆ ಎಲ್ಲ ಕೊಡ್ತಾರೆ ಇಲ್ಲಿ. ಬಾಡಿಗೆ ಎಲ್ಲ ಅವರೇ, ಯಾವ ಕಾಲಿಲ್ಲ. ಅಲ್ಲ ಹೇಳಿದ್ ಇಲ್ಲೆಲ್ಲ ಬಾಡಿಗೆ ಇರೋರು ಅವರೇ.
ನೀನು ನೆಗರ್ಬಿಟ್ಟೇನು ಬೇಕಾದ್ರೆ ಇಲ್ಲಿ ಬಂದು ಸೆಟ್ಲ್ ಆದರೂ ರೆಗ್ಯುಲರ್ ನೋಡ್ಕೊಂಡೆ ಬರಲ್ಲ ಅಲ್ಲ, ಒಂದ್ಸತಿ ಹೋಗಿ ನೋಡ್ಕೊಂಡೇ ಬರ್ತೀರ. ಇವಾಗ ಮನೆಗೆ ಬಂದು ನನ್ನ ಮಗಳು ಬರಲ್ಲ ಅಂದ್ಲು. ನಮ್ಮ ಓನರ್ ಆಂಟಿ ಮನೆಗೆ ಹೋಗಿ ಕೇಳ್ಕೊಂಡೆ ಹೋಗಿದ್ದು. ನಾನು ಬರಲ್ಲ ಅಂದ್ಬಿಟ್ಟು ಇವಾಗ ಎಲ್ಲೆಲ್ಲಿ ಹೋಗಿದ್ರಿ ನಾನು ಬಿಟ್ಟು ಹಂಗೆ ಹಿಂಗೆ ಅಂತವಳೆ. ತುಂಬ ಚೆನ್ನಾಗಿತ್ತು. ಹೋಗಿದ್ಕೂ ಹಬ್ಬ ಹಳ್ಳಿ ಕಡೆ ಹೆಂಗೆ ಹಬ್ಬ ಮಾಡ್ತಾರೆ ಅನ್ನೋದನ್ನ ನೋಡಿಕೊಂಡು ಬಂದು ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.